ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿನ್ನೆ ನಾನು ಒಂದು ಪುಸ್ತಕ ಓದಾಕತ್ತಿದ್ದೆ. ರಾಬರ್ಟ್ ಕಿಯೋಸಕಿ ಅವರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತೇಳಿ ಪುಸ್ತಕ ಅದ. ಅದರೊಳಗೆ ಒಂದು ಲೈನ್ ಬರುತ್ತೆ, ಏನಂದ್ರೆ ದ ಪೂವರ್ ವರ್ಕ್ ಫಾರ್ ಮನಿ, ದ ರಿಚ್ ಮನಿ ವರ್ಕ್ ಫಾರ್ ದೆಮ್ ಅಂತ. ಅದರ ಅರ್ಥ ಏನಂತಂದರೆ, ಈ ಬಡವರು ರೊಕ್ಕಕ್ಕಾಗಿ ದುಡಿತಾರಂತ, ಶ್ರೀಮಂತರು ಅವರ ರೊಕ್ಕನ ದುಡಿಯಕ್ಕೆ ಬಿಟ್ಟಿರ್ತಾರಂತ, ಅವರ ರೊಕ್ಕ ಅವರಿಗಾಗಿ ದುಡಿತೈತಂತ. ಅಂದ್ರೆ ಅರ್ಥ, ಬಡವರು ದುಡಿಲೇಬೇಕು ಇವತ್ತು ಎಷ್ಟೊತ್ತಿದ್ರು. ಶ್ರೀಮಂತರು ಆರಾಮ್ ಕೂತಿರ್ತಾರೆ, ಅವ್ರು ದುಡ್ದು ತೆಕ್ಕಿ ಇಟ್ಟಿರ್ತಾರೆ, ರೊಕ್ಕ ದುಡಿಯಕ್ಕೆ ಹಚ್ಚಿರ್ತಾರೆ, ಕೂತಿರ್ತಾರೆ. ಹಿಂಗಂದ್ರೆ ಈಗ ಒಬ್ಬ ರೈತ ಒಂದು ಆಕಳ ತೊಗೊಂಡಿರ್ತಾನೆ ಅನ್ಕೊಳ್ಳೋನು. ಆ ಆಕಳ ಹಾಲು ಕೊಡ್ತೈತಿ, ಆ ಹಾಲು ಒಯ್ದು ಡೈರಿಗೆ ಹಾಕ್ತಾನೆ, ಅಷ್ಟೋ ಇಷ್ಟೋ ರೊಕ್ಕ ಬರ್ತೈತಿ. ಆ ರೊಕ್ಕನ ತೊಗೊಂಡು ತನ್ನ EMI ಕಂತು ಅಥವಾ ತನ್ನ ಏನೋ ಅಷ್ಟೋ ಇಷ್ಟೋ ಉಳಿತಾಯಕ್ಕೆ ಸೇರಿಸ್ಕೋತಾನೆ. ಅದನ್ನು ನಾವು ನಮ್ಮಂಥ ಹುಡುಗರು ಏನು ಮಾಡ್ತೀವಿ, ಒಂದು ಬೈಕ್ ತೊಗೋತೀವಿ, ಯೂಸ್ ಇರ್ಲಾರ್ದು ಒಂದು ಬೈಕ್ ತೊಗೋತೀವಿ, ಯಾವುದೋ 3-4 ಲಕ್ಷ ಕೊಟ್ಟು ನಿಂಜಾ, ಕವಾಸ್ಕಿ, ರಾಯಲ್ ಎನ್ಫೀಲ್ಡ್, ಹಿಮಾಲಯನ್, ಅದು ಇದು ಅಂತೇಳಿ ಬೈಕ್ ತೊಗೋತೀವಿ. ಅದೇನು ಮಾಡುತ್ತೆ ನಮಗೆ? ಈಗ ನಾವು ತಿರುಗಾಡಿ ಪೆಟ್ರೋಲ್ ಹಾಕ್ಬೇಕು, ಸರ್ವಿಸ್ ಮಾಡಿಸ್ಬೇಕು, ಮತ್ತು ಏನರ ಸಾಮಾನು ಹೋದ್ರೆ ಹಾಕಿಸ್ಬೇಕು. ಅದೇನಾಗುತ್ತೆ, ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಮೌಂಟು. ಅದನ್ನು ಶೋಕಿಗಾಗಿ ಮಾಡೋದು. ಅಂದರೆ ಅದಕ್ಕೇನಂತಾರೆ ಅಂದರೆ ಲೈಬಿಲಿಟೀಸ್ ಅಂತಾರೆ. ಈ ಬೈಕ್ ತೊಗೊಂಡು ಏನು ಮಾಡ್ತಾನಲ್ಲ, ಅದು ಜವಾಬ್ದಾರಿ ಆಗುತ್ತೆ ಫ್ರೆಂಡ್ಸ್. ಅದು ನಾವು ಜವಾಬ್ದಾರಿಗಳನ್ನು ಈಡೇರಿಸುವ ಸಲುವಾಗಿ, ನಮ್ಮ ಆಸೆಗಳನ್ನು ಈಡೇರಿಸುವ ಸಲುವಾಗಿ ಏನು ತೊಗೋತೀವಲ್ಲ, ಅದು ಜವಾಬ್ದಾರಿ ಲೈಬಿಲಿಟೀಸ್ ಅಂತ ಕರೆಸ್ಕೋತಾವೆ. ಮತ್ತು ಇದೇನು ಆಕಳ ತೊಗೊಂಡಿದ್ದ ರೈತ, ಅದು ಅಸೆಟ್ ಅಂತಾಗುತ್ತೆ, ಆಸ್ತಿ ಅಂತಾಗುತ್ತೆ. ಅಂದರೆ ನಾವು ತೊಗೊಂಡು ವಸ್ತುವಿನಿಂದ ನಮಗೇನಾದರೂ ಲಾಭ ಬರ್ತಿತ್ತಂದ್ರೆ ಅದು ಅಸೆಟ್ ಅಂತಾಗುತ್ತೆ ಫ್ರೆಂಡ್ಸ್. ಅದು ಈ ಅಸೆಟ್ಗಳನ್ನು ನಾವು ತೊಗೋಬೇಕು ಯಾವತ್ತು. ಈ ಜವಾಬ್ದಾರಿಗಳನ್ನು ಆದಷ್ಟು, ಈ ಆಸೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಉಪೇದೇಪಿ ಯೂಸ್ ಇರಲಾರ್ದು ಜವಾಬ್ದಾರಿಗಳನ್ನು ಬೆಳೆಸ್ಕೋಬಾರ್ದು, ಖರ್ಚು ಮಾಡಬಾರ್ದು ಅದಕ್ಕಾಗಿ ಅಮೌಂಟ್ನ. ಇನ್ನೊಂದೇನೆಂದರೆ, ಮೊದಲಿನ ಕಾಲದಾಗ ಬಾವಿ ಇರ್ತಿತ್ತು, ನೀರು ಜಗ್ಗೋದು, ತರೋದು, ಮನೆಗೆ ಹಾಕೋದು. ಅಕಸ್ಮಾತ್ ನಮ್ಗೆ ಆರಾಮಿಲ್ಲ, ಒಂದು ದಿವ್ಸ ಮಕ್ಕೊಂದೇವಂದ್ರೆ ಆ ಮನೆಗೆ ಅವತ್ತ ನೀರಿಲ್ಲ, ಹಿಂಗಾಕಿತ್ತು. ಅದ ಶ್ರೀಮಂತರನ್ನು ನೋಡಿದ್ರೆ ಅವರು ಸ್ವಲ್ಪ ಕಷ್ಟ ಆದ್ರಾಗಲ್ಲೇ ಕತ್ತೆ ಅಂದು, ಸ್ವಲ್ಪ ರೊಕ್ಕ ಖರ್ಚಾದ್ರಾಗಲ್ಲೇ ಕತ್ತೆ ಅಂದು ಒಂದು ಪೈಪ್ಲೈನ್ ಮಾಡಿಸ್ಕೊಂಡ್ಬಿಡ್ತಿದ್ರು. ಪೈಪ್ಲೈನ್ ಮಾಡಿಸ್ಕೊಂಡು ನಾಳೆ ಚಾಲು ಇಟ್ಬಿಟ್ರೆ ಮುಗೀತು, ನೀರು. ನಮ್ಮ ಮನೆಗೆ ಎಲ್ಲರ ಮನೆಗೂ ಈಗ ನೀರು ಅದಾವಲ್ಲ ಅನ್ಕೊಳಕ್ಕೆ ಹೋಗ್ಬಿಟ್ರಿ ಫ್ರೆಂಡ್ಸ್, ಅದು ರೊಕ್ಕದ ನಾಳ ಐತೆ. ಅವರು ಏನು ಮಾಡ್ತಾರೆ, ಸ್ವಲ್ಪ ಖರ್ಚು ಆದ್ರಾಗಲಿಕ್ಕೆ ನಮ್ಗೆ ಏನು ಹೋಗ್ಲಿಕ್ಕೆ ಅಂತೇಳಂದು ರೊಕ್ಕನ ಒಯ್ದು ಇನ್ವೆಸ್ಟ್ ಮಾಡಿಬಿಡ್ತಾರೆ. ಇನ್ವೆಸ್ಟ್ ಮಾಡಿ ನಾಳೆ ಚಾಲು ಮಾಡಿ ಮಕ್ಕೊಂಡ್ಬಿಡ್ತಾರೆ. ಅವ್ರು ಮಕ್ಕೊಂಡ್ರು ಸರಿ, ಅದು ನೀರಿನಂಗೆ ರೊಕ್ಕ ಬೀಳತ್ತಿರುತ್ತೆ ಅವ್ರಿಗೆ. ಈಗ ನಾವೇನು ಮಾಡ್ತೀವಿ, ಅದು ದುಡ್ದ ಅಮೌಂಟನ್ನು ನಾವು ಖರ್ಚು ಮಾಡಬಾರ್ದು, ಹಾಳು ಮಾಡಬಾರ್ದು ಅಂತ ತೆಗೆದಿಟ್ಕೋತೇವೆ. ತೆಗೆದಿಟ್ಕೊಂಡು ಮನ್ಯಾಗ ಇಡೋದ್ರಿಂದ ಡೆಡ್ ಅಮೌಂಟ್ ಆಗುತ್ತೆ, ಅದು ವ್ಯಾಲ್ಯೂ ಕಳ್ಕೊತಾ ಹೋಗುತ್ತೆ. ಅದು ಹೆಂಗಂದ್ರೆ ವಿಚಾರ ಮಾಡೋನು. ಈಗ ನನ್ನ ಅಂತ್ಯಕ್ಕೆ ಒಂದು 5 ವರ್ಷದ ಹಿಂದೆ ಒಂದು 50,000 ರೂಪಾಯಿ ಇತ್ತಂತ ಅನ್ಕೊಳ್ಳೋನು. 50,000ಕ್ಕೆ ನಾನು ಒಂದು ಬೈಕ್ ತೊಗೋಬೇಕಂತ ಆಸೆ ಆಗಿರ್ತೈತಿ. 50,000ಕ್ಕೆ ಬರುವಂಥದ್ದು ಒಂದು ನಾವು ಎಕ್ಸೆಲ್ ಸೂಪರ್ ಅನ್ಕೊಳ್ಳೋನು, ಅಥವಾ ಬಜಾಜ್ ಸಿಟಿ 100 ಅನ್ಕೊಳ್ಳೋನು. ಬಜಾಜ್ ಸಿಟಿ 100 ಅವಾಗ 50,000ಕ್ಕೆ ಒಂದು ಬೈಕ್ ಬರ್ತೈತೆ ಫ್ರೆಂಡ್ಸ್. 5 ವರ್ಷದಿಂದ ನಾನು ಏನು ಮಾಡ್ತೀನಿ, ಬೇಡ, ಸುಮ್ಮನೆ ಹಾಳು ಮಾಡೋದು ಬೇಡ, ವೇಸ್ಟ್ ಮಾಡೋದು ಬೇಡ ಅಂತ ಅದು 50,000ನ ನಾನು ತೆಗೆದಿಟ್ಕೋತೀನಿ. ತೆಗೆದಿಟ್ಕೊಂಡು ಮತ್ತು ಒಂದು 5 ವರ್ಷ ಆದ್ರಿಂದ ನನಗೆ ತೊಗೊಳ್ಬೇಕನ್ಸುತ್ತೆ. ಅವಾಗ ನಾನು ಏನು ಮಾಡ್ತೀನಿ, ಅದು 50,000 ರೂಪಾಯಿ ತೊಗೊಂಬಂದು ಬೈಕ್ ತೊಗೊಳಕ್ಕೆ ಹೋಗ್ತೀನಿ. ಅವಾಗ ಅದು 1 ಲಕ್ಷ, ಇಲ್ಲಾಂದ್ರೆ 1,50,000 ಹಿಂಗಾಗಿರ್ತೈತೆ ಫ್ರೆಂಡ್ಸ್. ರೇಟ್ ಜಾಸ್ತಿ ಆಗಿರ್ತೈತಿ. ಆದರೆ ನಮ್ಮ ಅಂತ್ಯಕ್ಕೆ ಇದ್ದಿದ್ದ ಅಮೌಂಟು 50,000ನೇ ಇರ್ತೈತಿ. ಇಲ್ಲಿ ಏನಾಯಿತು, ನಮ್ಮ ಅಮೌಂಟು ವ್ಯಾಲ್ಯೂ ಕಳ್ಕೊತು. ಅದು 50,000ನ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ, ಈಗ ಶೇರ್ ಮಾರ್ಕೆಟಲ್ಲಿ ಮತ್ತು ಇನ್ನೊಂದು ಏನಂದರೆ, ಈ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ಆಗಿರ್ತೈತಿ, ಕಲಿಕಾ ಉದ್ದೇಶಕ್ಕೆ ಮಾಡಿರ್ತೀವಿ, ಯಾವುದೂ ಇನ್ವೆಸ್ಟನ್ನ ಅಪ್ರೋಚ್ ಮಾಡತ್ತಿಲ್ಲ. ಈಗ ನಾವು ಬೈಕ್ನ ರೊಕ್ಕ ಕೊಟ್ಟು ತೊಗೊಳಕ್ಕೆ ಹೋದರೆ ಇನ್ನೂ ಕೈಲಿ ಹಾಕಬೇಕಾಗತ್ತೆ, ಅಂದರೆ ನಮ್ಮದು ಲಾಸ್ ಆಯ್ತು ಅಲ್ಲಿ. ಅದನ್ನು ನಾವು ಯಾವುದೋ ಒಂದು ಇನ್ವೆಸ್ಟ್ ಮಾಡಿದ್ರೆ, ಅಥವಾ ಬಡ್ಡಿ ಹಂಗೆ ಕೊಟ್ಟಿದ್ರೆ, ಅಥವಾ ಬ್ಯಾಂಕ್ ಒಳಗೆ ಇಟ್ಟಿದ್ರೆ 100 ದಾರಿ ಐತಿ ಫ್ರೆಂಡ್ಸ್. ಅದನ್ನು ಆ ಥರ ಮಾಡಿದ್ವಿ ಅಂದರೆ, ನಾವು ಸ್ವಲ್ಪ ಹೆದರಿಕೆ ಬಿಟ್ಟು ಆ ಥರ ಮಾಡಿದ್ವಿ ಅಂದರೆ, ಅದು 50,000 ಈಗ ಬೆಳೆದು 2 ಲಕ್ಷ 3 ಲಕ್ಷ ಆಗಿರ್ತೈತೆ. 5 ವರ್ಷದ ಹಿಂದೆ ಹಾಕಿದ 50,000 2 ಲಕ್ಷ ಆಗಿರ್ತೈತೆ. ಅದನ್ನು 2 ಲಕ್ಷ ಒಯ್ದು ನಾವು ಈಗ ಬೈಕ್ ತೊಗೊಳಕ್ಕೆ ಹೋದ್ರೆ, ಬೈಕ್ 2 ಬೈಕ್ ಬರ್ತಾವೆ. ಒಂದು ಬೈಕ್ ತೊಗೊಂಡು ಇನ್ನೂ ಒಂದು ಬೈಕಿನ ರೊಕ್ಕ ನಮ್ಗೆ ಉಳಿತಿತ್ತು ಫ್ರೆಂಡ್ಸ್. ಅದಕ್ಕೆ ಅನ್ನೋದು ಫಂಡ್ ಮ್ಯಾನೇಜ್ಮೆಂಟ್ ಅಂತ. ನಮ್ಮ ಇಂಡಿಯನ್ ಶಿಕ್ಷಣದೊಳಗೆ ನಾವು ಕಲಿಬೇಕಾಗಿದ್ದು ಮುಖ್ಯವಾಗಿ ಆರ್ಥಿಕತೆ, ಫಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ. ಇದು ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಪ್ರಜೆಗಳಿಗೂ
ಮುಂದಿನ ಯುವ ಪೀಳಿಗೆಗೆ ಎಲ್ಲರಿಗೂ ತಿಳ್ಕೊಬೇಕಾದಂಥ ವಿಷಯ ಇದು ಆ್ಯಕ್ಚುಲಿ. ಸೊ ಏನಿಲ್ಲ ಫ್ರೆಂಡ್ಸ್, ಇಷ್ಟ ಇವತ್ತಿನ ವಿಷಯ. ರಾಬರ್ಟ್ ಕಿಯೋಸಾಕಿ ಅವ್ರ ಪುಸ್ತಕ ಓದಾಕತ್ತಿದ್ದೆ, ಅದರೊಳಗಿಂದ ಒಂದಿಷ್ಟು ವಿಷಯಗಳನ್ನು ಹಂಚ್ಕೋಬೇಕಂತೇಳಿ ಅನ್ನಿಸ್ತು, ಅದಕ್ಕೆ ಮಾತಾಡಿದೆ. ಇನ್ನೊಂದು ಏನಂದರೆ, ಅಸೆಟ್ ಅಂದರೆ ಆಸ್ತಿ ಇಂಪಾರ್ಟೆಂಟ್ ಏನು, ಲಯಬಿಲಿಟೀಸ್ ಅಂದರೆ ಆಸೆಗಳು ಇಂಪಾರ್ಟೆಂಟ್ ಏನು ಅಂತೇಳಿ ಕಾಮೆಂಟ್ ಮಾಡಿರಿ. ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತೀರಿ. ಬಾಯ್ ಬಾಯ್.